ನಮಸ್ಕಾರ ಬಂಧುಗಳೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಗ್ರಾಮೀಣ ಪ್ರದೇಶದ ಮಕ್ಕಳ ಪ್ರತಿಭೆಯನ್ನು ಹೊರಹಾಕಲು ಕಲಿಕಾ ಹಬ್ಬ ಸ್ಫೂರ್ತಿ. ಮಾಜಿ ಸಂಸದ ವೈ ದೇವೇಂದ್ರಪ್ಪ. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2025-26ನೇ ಸಾಲಿನ ಕಲಿಕಾ ಹಬ್ಬ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಸಂಸದ ವೈ ದೇವೇಂದ್ರಪ್ಪ ವಿಜೇತರಾದ ಮಕ್ಕಳಿಗೆ ಪ್ರಶಸ್ತಿ ವಿತರಿಸಿ ಮಾತನಾಡಿ, ಗುರುಗಳು ಹೇಳಿದ ಪಾಠವನ್ನು ಚೆನ್ನಾಗಿ ಆಲಿಸಿ ಕಲಿಕೆಯಲ್ಲಿ ಪ್ರಗತಿ ಸಾಧಿಸಿದರೆ ನಮ್ಮ ರಾಜ್ಯ, ಜಿಲ್ಲೆ, ತಾಲೂಕು, ನಮ್ಮ ಊರಿಗೆ ಹೆಸರು ತರುವಂತಹ ಕೆಲಸವಾಗಬೇಕು. ಸರ್ಕಾರ ಶಿಕ್ಷಣದಲ್ಲಿ ಪ್ರಗತಿ ಸಾಧಿಸಲು ಹೊಸ ಹೊಸ ಯೋಜನೆಗಳನ್ನು ತರುತ್ತಿದೆ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕು. ಈ ಶಾಲೆಯಲ್ಲಿ ಓದಿದ ಸಾಕಷ್ಟು ವಿದ್ಯಾರ್ಥಿಗಳು ಉನ್ನತ ಹುದ್ದೆಯಲ್ಲಿದ್ದಾರೆ. ನಾನು ಸಹ 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ ಈ ಶಾಲೆಯಲ್ಲಿ ಓದಿ ಸಂಸದನಾಗಿದ್ದೆ. ನೀವು ಸಹ ಚೆನ್ನಾಗಿ ಓದಬೇಕು. ಸರ್ಕಾರಿ ಶಾಲೆಯಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಕಲಿಕಾ ಹಬ್ಬ ಸ್ಫೂರ್ತಿಯಾಗಿದೆ. ನೀವೆಲ್ಲರೂ ಚೆನ್ನಾಗಿ ಓದಿ ಉನ್ನತ ಹುದ್ದೆಗೆ ಹೋಗಬೇಕೆಂದು ಮಕ್ಕಳಿಗೆ ಕಿವಿಮಾತು ಹೇಳಿದರು. ಸಿಆರ್ಪಿ ಸಿದ್ದೇಶ್ವರ್ ಮಾತನಾಡಿ, ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳು ಹೆಚ್ಚಾಗಿ ಬಡತನದಲ್ಲಿದ್ದಾರೆ. ಜೀವನದಲ್ಲಿ ಮುಂದೆ ಗುರಿಯನ್ನು ಮುಟ್ಟಬೇಕಾದರೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು. ಇದಕ್ಕೆಲ್ಲ ಶಿಕ್ಷಕರು ಶ್ರಮಪಟ್ಟರೆ ಮಕ್ಕಳ ಸಾಧನೆಯಾಗುತ್ತದೆ. ಸರ್ಕಾರ ಮಕ್ಕಳಿಗೆ ಎಲ್ಲ ಸವಲತ್ತುಗಳನ್ನು ನೀಡುತ್ತಿದೆ. ಕಲಿಕಾ ಹಬ್ಬದಲ್ಲಿ ಹಂತಗಳನ್ನು ಮಾಡಿದ್ದೇವೆ. ಶಿಕ್ಷಣ ಇಲಾಖೆಯಿಂದ ತಂಡವನ್ನು ರಚನೆ ಮಾಡಿದ್ದೇವೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ಜೊತೆ ತಂಡವನ್ನು ರಚನೆ ಮಾಡಿದ್ದೇವೆ. ಪ್ರತಿಯೊಂದು ಶಾಲೆಗೆ ಭೇಟಿ ನೀಡಿ ಪ್ರತಿಯೊಂದು ಮಗುವಿನ ಶಿಕ್ಷಣದ ಗುಣಮಟ್ಟವನ್ನು ಪರಿಶೀಲನೆ ಮಾಡಿ ಪ್ರತಿನಿತ್ಯ ಎಫ್ಎಲ್ಎನ್ ಕಲಿಕೆ ಬಗ್ಗೆ ಹೆಚ್ಚಿನ ಗಮನ ಹರಿಸಲಾಗುವುದು ಎಂದು ಹೇಳಿದರು. ಶಾಲೆಯ ಪ್ರಭಾರಿ ಮುಖ್ಯ ಗುರುಗಳಾದ ಎಂ ಮಾಲತೇಶ್ ಪಾಟೀಲ್ ಮಾತನಾಡಿ, ಈ ಕಲಿಕಾ ಹಬ್ಬದಲ್ಲಿ ಕ್ಲಸ್ಟರ್ನ ಪ್ರತಿಯೊಂದು ವಿದ್ಯಾರ್ಥಿಯ ಶಿಕ್ಷಣದ ಗುಣಮಟ್ಟವನ್ನು ಗುರುತಿಸಲು ಇಂತಹ ವೇದಿಕೆಗಳನ್ನು ನಮ್ಮ ಶಿಕ್ಷಣ ಇಲಾಖೆ ಮಾಡಿಕೊಂಡು ಬರುತ್ತಿದೆ. ಇದರಿಂದ ಮಕ್ಕಳ ಜ್ಞಾನಾರ್ಜನೆ ಬೆಳೆಯುತ್ತದೆ, ಶಿಕ್ಷಕರ ಸಾಮರ್ಥ್ಯ ತಿಳಿಯುತ್ತದೆ, ಪೋಷಕರ ಮತ್ತು ಮಕ್ಕಳ ಸಹಸಂಬಂಧ ಹೆಚ್ಚಾಗುತ್ತದೆ. ನಮ್ಮ ಶಾಲೆಯಲ್ಲಿ ಈ ಕಲಿಕಾ ಹಬ್ಬವು 4ನೇ ಬಾರಿ ನಡೆಯುತ್ತಿರುವುದು. ಕಲಿಕಾ ಹಬ್ಬವು ಮಕ್ಕಳ ಉತ್ಸವವಾಗಿದೆ ಎಂದು ಹೇಳಿದರು. ಶಾಂತಪ್ರಕಾಶ ನಗರ ಶಾಲೆಯ ಶಿಕ್ಷಕಿಯಾದ ಮಮತಾಜ್ ಬೇಗಂ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿ, ಮಕ್ಕಳಿಗೋಸ್ಕರ ಇರುವ ಹಬ್ಬವೇ ಈ ಕಲಿಕಾ ಹಬ್ಬ. ಶಿಕ್ಷಣ ಇಲಾಖೆ ಎಫ್ಎಲ್ಎನ್ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಶಾಲೆಗೆ ಸೇರಿದಂತ 6 ವರ್ಷದಿಂದ 14 ವರ್ಷದೊಳಗಿನ ಮಕ್ಕಳು ಕನಿಷ್ಠ ಓದುವುದು ಬರೆಯುವುದನ್ನು ಕಲಿಯಬೇಕು. ಇಲ್ಲವಾದರೆ ಶಾಲೆಗೆ ಬಂದಿರುವುದು ವ್ಯರ್ಥವಾಗುತ್ತದೆ ಎನ್ನುವ ಉದ್ದೇಶದಿಂದ ನಮ್ಮ ಸರ್ಕಾರ ಹೊಸ ಹೊಸ ಯೋಜನೆಗಳನ್ನು ತಂದಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಖಾಜಾ ಹುಸೇನ್ ಕಾರ್ಯಕ್ರಮ ಉದ್ಘಾಟಿಸಿದರು. ಸಿಆರ್ಪಿ ಸಿದ್ದೇಶ್ವರ್, ಪ್ರಭಾರಿ ಮುಖ್ಯ ಗುರುಗಳಾದ ಮಾಲತೇಶ್ ಪಾಟೀಲ್, ಕರಿಬಸಪ್ಪ, ಶಿವಮೂರ್ತಯ್ಯ, ಕುಬ್ಯಾನಾಯಕ್, ಪಂಡಿತಾರಾಧ್ಯ, ಕಾಂತೇಶ್, ಶಾರದಮ್ಮ, ಜಗದೀಶಯ್ಯ, ಸರಸ್ವತಿ, ಚೇತನ್ ಕುಮಾರ್, ಬುಳ್ಳಪ್ಪ, ದುರ್ಗೇಶ್ ಪೂಜಾರ್, ರೇಖಾ, ಬಂದಮ್ಮ, ತೀರ್ಪುಗಾರರಾದ ಮಮತಾಜ್, ಸುನೀತಾ, ವೀರೇಶ್, ರಶ್ಮಿ, ರೇಣುಕಾ, ನಾಗಮ್ಮ, ಎಸ್ಡಿಎಂಸಿ ಸದಸ್ಯ ನಿಂಗಪ್ಪ, ಸಹ ಶಿಕ್ಷಕರು, ಪೋಷಕರು ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು. ವರದಿ ಮಹೇಶ್ ಅರಸೀಕೆರೆ. ನಾವು ಸಾಧ್ಯ ಮಾಡೋದು ಒಳ್ಳೆಯದು. ಅದನ್ನ ಕೂಡಿಕೊಂಡು ನಾವು ಏನು ಬದುಕಲಿ ಈ ಕಲಿಕಾ ಹಬ್ಬದಾಗ ಪಾಲ್ಗೊಂಡಂತ ಎಲ್ಲ ನನ್ನ ವಿದ್ಯಾರ್ಥಿನಿ ಎಲ್ಲ ಇದಕ್ಕಿಂತ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಉತ್ತಮ ಬಡತನದಲ್ಲಿರ್ತಕ್ಕಂಥ ಮಕ್ಕಳೇ ನಮ್ಗೆ ಹೆಚ್ಚಾಗಿ ಬರ್ತಾರೆ. ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗಬೇಕು. ಅವರು ಜೀವನದಲ್ಲಿ ಒಂದು ಏನಾದರೂ ಗುರಿಯನ್ನು ಮುಟ್ಟಬೇಕು. ಅವರು ಒಂದು ಸಾಧನೆ ಮಾಡ್ಬೇಕಂದ್ರೆ ಅದಕ್ಕಿರ್ತಕ್ಕಂಥ ಶಿಕ್ಷಕರು ನೀವೆಲ್ಲರೂ ಒಂದು ಶ್ರಮ ಪಟ್ರೆ ಆ ಮಕ್ಕಳ ಒಂದು ಸಾಧನೆ ಸಾಧ್ಯವಾಗ್ತದೆ. ಈಗ ನಾವು ಸರ್ಕಾರ ಎಲ್ಲ ಕೊಡ್ತದೆ, ಬಿಲ್ಡಿಂಗ್ ಕೊಡ್ತದೆ, ಹಾಲು ಕೊಡ್ತದೆ, ಹಣ್ಣು ಕೊಡ್ತದೆ, ಮೊಟ್ಟೆ ಕೊಡ್ತದೆ, ಬಟ್ಟೆ ಕೊಡ್ತದೆ. ಮಕ್ಕಳು ಏನು ತಂದೆ ತಾಯಿ ಅವ್ರನ್ನ ಶಾಲೆ ಕಳಿಸಿದ್ರೆ ಉಳಿದಂಥದ್ದೆಲ್ಲ ಸರ್ಕಾರವೇ ನೋಡ್ಕೊಳ್ತದೆ. ಆ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಅನ್ಯಾಯ ಆಗ್ಬಾರ್ದಪ್ಪ ಅಂತಂದ್ರೆ ನಮ್ಮ ಎಲ್ಲಾ ಶಿಕ್ಷಕರು ಶ್ರಮವನ್ನು ಪಟ್ಟಾಗ ಆ ಮಕ್ಕಳ ಒಂದು ಏಳಿಗೆ ಸಾಧ್ಯವಾಗ್ತದೆ. ಆದ್ರಿಂದ ಇನ್ನೊಂದ್ಸರಿ ನಾನು ಎಲ್ಲಾ ಶಿಕ್ಷಕರಿಗೆ ಏನ್ ಕೇಳ್ಕೊಳ್ತಾನಪ್ಪ ಅಂದ್ರೆ ಪ್ರತಿದಿನ ಈಗ ಏನು ಓದು ಬರಹ ಬರೆದಿರ್ತಕ್ಕಂಥ ಮಕ್ಕಳಿಗೆ ನಾವೇನು ಎಫ್ಎಲ್ಎನ್ ಅಂತ ಹೇಳಿ ಕಲಿಕಾ ಹಬ್ಬವನ್ನು ಹಮ್ಮಿಕೊಂಡಿದ್ದೇವಲ್ಲ, ಈ ಕಲಿಕಾ ಹಬ್ಬದ ಉದ್ದೇಶ ಏನಪ್ಪಾ ಅಂತಂದ್ರೆ
ಬೆಳಿಗ್ಗೆ ನಾನು ಈಗ ಉದ್ಘಾಟನಾ ಸಮಾರಂಭದಲ್ಲಿ ಹೇಳಿದೆ, ಆದ್ರೆ ಅದನ್ನ ಇನ್ನೊಂದ್ಸಲ ಸ್ಮರಣೆ ಮಾಡ್ಕೊಳ್ತೇನೆ. ಏನಪ್ಪಾ ಅಂದ್ರೆ ಕನ್ನಡದಲ್ಲಿ ಪದ ಅಕ್ಷರ ಬದಲಿರ್ಬೋದು, ಗಣಿತದಲ್ಲಿ ಯಾವುದೇ ಒಂದು ಕೂಡಕ್ಕೆ, ಕಳೆಯಕ್ಕೆ, ಭಾಗ್ಸಕ್ಕೆ, ಗುಣಿಸಕ್ಕೆ ಯಾವುದೇ ಲೆಕ್ಕಗಳು ಬರಲಿಲ್ಲ ಮಕ್ಕಳಿಗೆ. ಇಲಾಖೆಯಿಂದ ನಾವು ಏನ್ ಮಾಡಿದೇವಪ್ಪ ಅಂದ್ರೆ ಹಂತಗಳನ್ನ ಮಾಡಿದ್ದೇವೆ. ಅಕ್ಷರ ಬರಲಿಲ್ಲ ಮಕ್ಕಳನ್ನೆಲ್ಲ ಒಂದು ಗುಂಪು ಮಾಡ್ಕೋಬೇಕು, ಪದಗಳು ಬರಲಿಲ್ಲದವೆಲ್ಲ ಒಂದು ಮಕ್ಕಳು ಗುಂಪು ಮಾಡ್ಕೋಬೇಕು, ಆನಂತರ ಗುಣಿತಾಕ್ಷರ ಬರಲಿಲ್ಲದರು, ಒತ್ತಕ್ಷರ ಬರಲಿಲ್ಲದರು ಅಂತ ಹೇಳಿ 4 ಗುಂಪುಗಳನ್ನ ಕನ್ನಡದಲ್ಲಿ ಮಾಡಿಕೊಂಡಿದ್ದೇವೆ. 3ರಿಂದ 8ನೇ ತರಗತಿವರೆಗೆ ಆ ಮಕ್ಕಳನ್ನ ಗುಂಪು ಮಾಡಿಕೊಂಡು ಪ್ರತಿ ಒಂದು ಗುಂಪಿಗೆ ಒಬ್ಬ ಶಿಕ್ಷಕರನ್ನ ನೇಮಿಸಿದ್ದೀವಿ. ಆ ನೇಮಿಸಿರ್ತಕ್ಕಂಥ ಶಿಕ್ಷಕರು ಆ ಗುಂಪಿನ ಒಂದು ಉಸ್ತುವಾರಿ ಮಾಡ್ತಾ ಪ್ರತಿ ಮಗು ಈಗ ಅಕ್ಷರ ಬರಲ್ಲ ಅಂದ್ರೆ ಆ ಮಗುವಿಗೆ ಅಕ್ಷರ ಬರೋವರೆಗೂ ಪೂರ್ತಿಯಾಗಿ ಕಲಿಸ್ತಕ್ಕಂಥದ್ದು ಆ ಗುಂಪಿನ ಶಿಕ್ಷಕರ ಜವಾಬ್ದಾರಿಯಾಗಿರುತ್ತದೆ. ಇದಕ್ಕಾಗಿ ನಾವು ಪ್ರತಿದಿನ ಕೊನೆಯ ಅವಧಿಯನ್ನು ಮೀಸಲಿಟ್ಟಿದ್ದೀವಿ. ಆನಂತರ ನಾವು ತಂಡ ಭೇಟಿ, ನಮ್ಮ BO ಸಾರ್ ಅವರೊಂದಿಗೆ ತಂಡ ಭೇಟಿ, BO, ECO, BRP, ಆಮೇಲೆ ನಮ್ಮ ADM, DRC ಸರ್ ಎಲ್ಲರೂ ತಂಡ ಭೇಟಿ ತಂಡ ಅಂತ ಹೇಳಿ ಅವರು ತಂಡಗಳನ್ನು ಮಾಡ್ಕೊಂಡು ಏನ್ ಮಾಡ್ತಿದ್ದಾರೆ, ಪ್ರತಿ ಶಾಲೆಗೂ ಪ್ರತಿ ವಿದ್ಯಾರ್ಥಿಯನ್ನು ಕೂಡ ಪರಿಶೀಲನೆ ಮಾಡಿ ನೋಡ್ಬೇಕಂತ ಹೇಳಿ ತಂಡಗಳನ್ನ ರಚನೆ ಮಾಡಿಕೊಂಡು ನಾವು ತಂಡದಲ್ಲಿ FLN ಕಲಿಕೆ ಬಗ್ಗೆ ಫೋಕಸ್ ಮಾಡ್ತಕ್ಕಂಥದ್ದು. ಆ ತಂಡ ಪ್ರತಿಯೊಂದು ತರಗತಿಗೆ, 1ನೇ ತರಗತಿಗೆ ಒಬ್ರು, 2ನೇ ತರಗತಿಗೆ ಒಬ್ರು, ಇದೇ ರೀತಿಯಾಗಿ ಎಲ್ಲಾ ತರಗತಿಗೆ ಒಬ್ಬೊಬ್ರು ಅಧಿಕಾರಿಗಳು ಬಂದು ಪ್ರತಿ ಒಂದು ಮಗುವನ್ನು ಚೆಕ್ ಮಾಡಿ ಆ ಮಗು ಕಲಿತಂದ್ರೆ ಅಭಿನಂದಿಸೋದು, ಕಲೀಲಿದ್ದ ಮಗುವಿಗೆ ಯಾಕೆ ಕಲಿಕೆ ಆಗಿಲ್ಲ ಅಂತಕ್ಕಂಥದ್ದನ್ನ ಮಕ್ಕಳಿಂದ ಪಡ್ಕೊಂಡು ಆಮೇಲೆ ಶಿಕ್ಷಕರಿಗೆ ಅದನ್ನ ಮಾಹಿತಿ ಕೊಡ್ತಕ್ಕಂಥದ್ದು ಈ FLN ಮೂಲ ಉದ್ದೇಶವೂ ಕೂಡ ಇದೇ ಆಗಿದೆ. ಇವತ್ತು ನಾವು ಆರೋಗ್ಯ ಮತ್ತು ಪೌಷ್ಟಿಕಾಂಶ, ಮೆಮೊರಿ ಪರೀಕ್ಷೆ, ಪೋಷಕರು ಮತ್ತು ಮಕ್ಕಳ ಸಹ ಸಂಬಂಧ, ಕಥೆ ಹೇಳುವುದು, ಕೈಬರ ಮತ್ತು ಕ್ಯಾಲಿಗ್ರಫಿ, ಗಟ್ಟಿಯಾಗಿ ಓದುವುದು, ಮಗ್ಗಿ ಹೇಳುವುದು, ಈ ರೀತಿ 8 ವಿಭಾಗಗಳನ್ನು ನಾವು ಈ ದಿನ ನಾವು ಇಲ್ಲೆಲ್ಲ ಆಯೋಜನೆ ಮಾಡಿದ್ದೇವೆ. ಈಗ ಎಲ್ಲಾ ಮಕ್ಕಳು ಈ 8 ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಿ. ಈಗ ನಮ್ಮ ತೀರ್ಪುಗಾರರು ಈಗ ಆಲ್ರೆಡಿ ತೀರ್ಪನ್ನು ನೀಡಿದ್ದೀರಿ. ನೀವೆಲ್ಲ ಈಗ ಯಾರು ಫಸ್ಟ್, ಯಾರು ಸೆಕೆಂಡ್, ಯಾರು ಥರ್ಡ್ ಅಂತ ಈಗ ಲಿಸ್ಟ್ ಮುಖಾಂತರ ನಮ್ಮ ಸಾಹೇಬರು ನಿಮಗೆ ಪ್ರಶಸ್ತಿ ಬಹುಮಾನ ವಿತರಣೆ ಮಾಡ್ತಾರೆ. ನೀವು ಅದನ್ನೆಲ್ಲ ಕಾತರದಿಂದ ಕಾಯ್ತಾ ಇದ್ದೀರಿ ಅಂತ ನಾವು ಕೂಡ ಅನ್ಕೊಂಡಿದ್ದೀವಿ. ಬೋರ್ ಅನಿಸ್ತಾ ಇರುತ್ತೆ. ಆದ್ರೆ ಇವತ್ತಿರ್ತಕ್ಕಂಥದ್ದು ಮಕ್ಕಳ ಹಬ್ಬ, ಮಕ್ಕಳಿಗೋಸ್ಕರ ಇರ್ತಕ್ಕಂಥ ಹಬ್ಬ. ಈ ಹಬ್ಬವನ್ನ ನೀವು ಇವತ್ತು ಯಶಸ್ವಿ ಮಾಡಿರಿ, ಅದಕ್ಕೆ ನಾನು ತುಂಬಾ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನಮ್ಮ ಶಿಕ್ಷಣ ಇಲಾಖೆ FLN ಎನ್ನುವಂತಹ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ಇದರ ಅರ್ಥ ಏನಪ್ಪಾ ಅಂದ್ರೆ ಯಾವ ಮಕ್ಕಳು ಕನಿಷ್ಠ ಇಷ್ಟಾದ್ರೂ ಕಲಿಬೇಕು. ಶಾಲೆಗೆ ಸೇರಿರ್ತಕ್ಕಂಥ ಮಗು 6 ವರ್ಷದಿಂದ 14 ವರ್ಷದ ಪ್ರತಿ ಮಗು ಕನಿಷ್ಠ ಓದೋದು ಬರೆಯೋದಾದ್ರೂ ಅವನು ಕಲಿಲೇಬೇಕು. ಇಲ್ಲ ಅಂದ್ರೆ ಶಾಲೆಗೆ ಬಂದಿರೋದು ವ್ಯರ್ಥ ಆಗುತ್ತೆ ಅನ್ನುವಂತಹ ಉದ್ದೇಶದಿಂದ ನಮ್ಮ ಸರ್ಕಾರ ಹೊಸ ಹೊಸ ಯೋಜನೆಗಳ ಮೂಲಕ ಕಲಿಕೆಯಲ್ಲಿ ಚೆನ್ನಾಗಿರ್ತಕ್ಕಂಥ ಮಕ್ಕಳಿಗೆ ಓದಿಸೋದು ದೊಡ್ಡದಲ್ಲ. ಆ ಮಕ್ಕಳಿಗೆ ಹಿನ್ನೆಲೆ ಇರುತ್ತೆ, ತಂದೆ ತಾಯಿ ಅಕ್ಷರಸ್ಥರು ಇರ್ತಾರೆ, ಚೆನ್ನಾಗಿ ಕಲಿಸ್ತಾರೆ, ಶಾಲೆಗೆ ಬಂದ್ರು ಕಲಿತವೆ, ಮನೆಯಲ್ಲಿ ಇದ್ರು ಕಲಿತವೆ. ಆದ್ರೆ ನಮ್ ಸರ್ಕಾರಿ ಶಾಲೆಗೆ ಬರುವಂತಹ ಮಕ್ಕಳು ಎಂತವಪ್ಪ ಅಂದ್ರೆ, ಈಗ ನಾವು ಕಾಳನ್ನ ಜಡಿ ಹಿಡಿದಾಗ ಆ ಜೊಳ್ಳೆಲ್ಲ ಕೆಳಗೆ ಬೀಳುತ್ತೆ, ಗಟ್ಟಿ ಕಾಳಷ್ಟೇ ಆ ಜಡಿಯಲ್ಲಿ ಉಳಿತವೆ. ಗಟ್ಟಿ ಕಾಳುಗಳು ಎಲ್ಲೆಲ್ಲೋ ಅವು ದಡವನ್ನ ಮುಟ್ಟಿ ಬಿಡ್ತವೆ, ಜೊಳ್ಳು ಕಾಳುಗಳು ಮಾತ್ರ ನಮ್ಮ ಸರ್ಕಾರಿ ಶಾಲೆಗೆ ಬರ್ತವೆ. ಆ ಜೊಳ್ಳು ಕಾಳುಗಳನ್ನ ಗಟ್ಟಿಯಾಗಿ ಮಾಡುವಂತಹ ಒಂದು ಕೆಲಸವನ್ನ ಶಿಕ್ಷಕರಿಗೆ ನಮಗೆ ಗೌರ್ಮೆಂಟ್ ಕೊಟ್ಟಿದೆ. ನಾವು ಅದಕ್ಕೋಸ್ಕರ FLNಗೋಸ್ಕರ ಆ ಮಗುವಿಗೆ ನಾನು ಕಲಿಸ್ಲೇಬೇಕು. ಆ ಕಲಿಸ್ಲಿಕ್ಕೆ ನಾನು ಏನನ್ನ ಬಳಸಿದ್ರೆ ಆ ಮಗು ಕಲಿಯುತ್ತೆ, ನಾನು ಯಾವ ಮೆಥಡ್ ಅನ್ನ ಯೂಸ್ ಮಾಡಿದ್ರೆ ಮಗು ಕಲಿಯುತ್ತೆ, ನಾನು ಅವನಿಗೆ ಹೆಂಗ್ ಹೇಳಿದ್ರೆ ಕಲಿಯುತ್ತೆ. ಅದಕ್ಕೋಸ್ಕರ ಇಲ್ಲಿ ಶಿಕ್ಷಕರಾದಂತವ್ರು ನಾವು ಹಗಲು ರಾತ್ರಿ ಮನೇಲಿ ಯೋಚನೆ ಮಾಡ್ತೀವಿ. ಸಂದರ್ಭಕ್ಕೆ ಏನು ಬರಲ್ಲ, ಯಾರಾದ್ರೂ ಬಂದು ಕೇಳಿದ್ರೆ ನಾನು ಏನ್ ಮಾಡ್ಲಿ, ಅವ್ರ ಅಪ್ಪ ಅಮ್ಮ ಬಂದು ಕೇಳಿದ್ರೆ ನಾನು ಏನ್ ಮಾಡ್ಲಿ. ಅದಕ್ಕೆ ನಾನು ಮಾಡ್ತೀನಿ ಗೊತ್ತಾ, ಮನೆಯಲ್ಲೇ ಯೋಚನೆ ಮಾಡ್ತೀನಿ ನಾವು ಯಾವ ಮೆಥಡ್ ಮೂಲಕ ಕಲಿಸ್ಬೋದು.
ಆ ಶಿಕ್ಷಣ ಕಲಿಯಲಿಕ್ಕೆ ಹೊಸ ಹೊಸ ವಿಧಾನಗಳನ್ನ ನಮಗೆ ಸರ್ಕಾರ ಹಾಕಿಕೊಂಡಿದೆ. ಆ ವಿಧಾನಗಳನ್ನ ಅನುಸರಿಸಿ ಕಲಿಕೆಯಲ್ಲಿ ಇಟ್ಟಿರ್ತಕ್ಕಂಥ ಮಕ್ಕಳಿಗೆ ನಾವು ಸಮರ್ಥರನ್ನಾಗಿ ಮಾಡ್ತೀವಿ. ಆ ಭರವಸೆ ನಾವು ಸಂಸದರ ಮುಂದೆ ಇವತ್ತು ಎಲ್ಲಾ ಶಿಕ್ಷಕರ ಪರವಾಗಿ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಸ್ವಾಗತವನ್ನು ಕೋರ್ತಾ ಈ ಒಂದು ಇದು ಯಾವ ರೀತಿಯಪ್ಪ ಅಂದ್ರೆ ಮಕ್ಕಳ ಒಂದು ಜ್ಞಾನಾರ್ಜನೆ ಹೆಚ್ಚಿಸೋಕೆ ಈ ಒಂದು ಕಾರ್ಯಕ್ರಮ ಬಹಳ ಅನುಕೂಲ. ಯಾವ ಮಕ್ಕಳಿಗೆ ಅಕ್ಷರ ಜ್ಞಾನ ಇದೆ, ಯಾವ ಮಕ್ಕಳಿಗೆ ಪದದ ಜ್ಞಾನ ಇದೆ, ಯಾವ ಮಕ್ಕಳಿಗೆ ವಾದ್ಯದ ಜ್ಞಾನ ಇದೆ, ಯಾವ ಮಕ್ಕಳಿಗೆ ಕೂಡೋದು ಬರುತ್ತೆ, ಕಳೆಯೋದು ಬರುತ್ತೆ, ವ್ಯವಕರಣ ಬರುತ್ತೆ ಅನ್ನೋದನ್ನ ಗುಂಪುಗಳ ಆಧಾರದಲ್ಲಿ ನಮ್ಮ ಶಿಕ್ಷಕರು ಸಣ್ಣರಿದ್ದಾಗ ಕಲಿಸ್ತಾ ಇದ್ರು. ಅದೇ ಜೊತೆಗೆ ಇದು ಮುಂದುವರೆದ ಭಾಗ. ಯಾವ ಮಕ್ಕಳು ಯಾವ ಹಂತದಲ್ಲಿದ್ದಾರೆ ಅವರನ್ನು ಮತ್ತೆ ಮುಂದಿನ ಹಂತಕ್ಕೆ ಯಾವ ರೀತಿ ತರಬೇಕು ಅನ್ನೋದು ಇದು ಒಂದು ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಶಿಕ್ಷಕರ ಒಂದು ಶಾಲೆಯ ಪ್ರಗತಿಗೆ ಈ ಒಂದು ಕಾರ್ಯಕ್ರಮ ಬಹಳ ಅನುಕೂಲವಾಗಿದೆ. ನಿಜವಾಗ್ಲೂ ಇದು ಸಾಯಂಕಾಲ ಕೊನೆ ನಮ್ಮ ಮುಖ್ಯಗಳು ನಮ್ಮ ಸೇರ್ಪಡೆ ಹೇಳಿದ ಹಾಗೆ ಪ್ರತಿದಿನ ಇದು ಒಂದು ರೀತಿಯಾದಂತಹ ಕಾರ್ಯಕ್ರಮವನ್ನು ನಾವು ಶಾಲೆಗಳಲ್ಲಿ ಮಾಡ್ತಾ ಇದೀವಿ. ಯಾವ ಹಂತದಲ್ಲಿ ಇದೆ ಅನ್ನೋದು ಆ ಯಾವ ಹಂತದಲ್ಲಿ ಇದೆ ಅನ್ನೋ ಮೊದಲು ಈ ಒಂದು ಹಬ್ಬದಲ್ಲಿ ಯಾರು ಚೆನ್ನಾಗಿ ಓದ್ತಾರೆ, ಯಾರು ಚೆನ್ನಾಗಿ ಬರೀತಾರೆ, ಯಾರ ಕಥೆಯನ್ನು ಚೆನ್ನಾಗಿ ಹೇಳ್ತಾರೆ, ಯಾರ ಜ್ಞಾಪಕ ಶಕ್ತಿ ಚೆನ್ನಾಗಿದೆ ಅನ್ನೋದನ್ನ ಟೆಸ್ಟ್ ಮಾಡೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಈ ಒಂದು ಇಲಾಖೆ ಮಾಡ್ತಾ ಬಂದಿದೆ. ಈ ಒಂದು ಕಾರ್ಯಕ್ರಮ 2022-23ನೇ ಸಾಲಿನಿಂದ ನಮ್ಮ ಇಲಾಖೆ ಜಾರಿಗೆ ತಂದ ಇದು ಸತತವಾಗಿ 4ನೇ ವರ್ಷ ಇದು ಸತತವಾಗಿ ನಡೀತಾ ಇದೆ. ಇದರಿಂದ ಮಕ್ಕಳ ಜ್ಞಾನಾರ್ಜನೆ ಹೆಚ್ಚಾಗುತ್ತೆ. ಅದರ ಜೊತೆಗೆ ಶಿಕ್ಷಕರ ಎಬಿಲಿಟಿ ಸಾಮರ್ಥ್ಯ ಯಾವ ರೀತಿ ಇದೆ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಪೋಷಕರ ಮತ್ತು ಮಕ್ಕಳ ನಡುವೆ ಸಹ ಸಂಬಂಧವನ್ನು ಹೆಚ್ಚಿಗೆ ಮಾಡುತ್ತೆ. ಆಮೇಲೆ ಇನ್ನು ಅನೇಕ ರೀತಿಯ ಒಂದು ಅನುಕೂಲ ಇದರಿಂದ ಇದೆ. ಇದು ಒಂದು ರೀತಿಯ ಮಕ್ಕಳ ಒಂದು ಉತ್ಸವ. ಯಾಕಂದ್ರೆ ಈ ಒಂದು ವಾರದಿಂದ ನಮ್ಮ ಅಕ್ಕಪಕ್ಕ ಶಾಲೆಯ ಒಳ್ಳೆಯ ನುರಿತ ಶಿಕ್ಷಕರು ಬಂದ್ಬಿಟ್ಟು ಒಳ್ಳೆಯ ರೀತಿಯಲ್ಲಿ ಕಲಿಕಾಟಗಳು ಮಾಡಿದ್ದಾರೆ. ಎಂತೆಂತ ಒಳ್ಳೆ ಇದನ್ನು ಮಾಡಿದ್ದಾರೆ. ಆಮೇಲೆ ಅಲ್ಲಿ ಮಕ್ಕಳಿಗೆ ಅಥವಾ ಪೋಷಕರಿಗೆ ಬಂದಂತವರಿಗೆ ಸೆಲ್ಫಿ ಕಾರ್ನರ್ ಅವನ್ನೆಲ್ಲ ಕಟಿಂಗ್ಸ್ ಮಾಡಿಸಿ ಅದು ಮಾಡೋದು ಬಹಳ ತಾಳ್ಮೆ ಬೇಕು. ಆಮೇಲೆ ಆ ಜ್ಞಾನ ಬೇಕು. ಅಂತಹ ಶಿಕ್ಷಕರು ಬಂದು ಏನೇನು ಬೇಕೋ ಆ ಸವಲತ್ತನ್ನು ನಮ್ಮ ಇಲಾಖೆ ಕೊಟ್ಟಿದೆ. ಅದನ್ನ ನಮ್ಮ ಶಿಕ್ಷಕರು ಬಂದು ಮಾಡಿದ್ದಾರೆ. ಅವ್ರಿಗೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಅವ್ರು ನೆನೆಸ್ಕೊಳ್ತಾ ಅವರಿಗೆ ಒಳ್ಳೆಯದಾಗಿ ಇಂತಹ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಬಂದು ಮಕ್ಕಳಿಗೆ, ಯಾಕಂದ್ರೆ ಗ್ರಾಮೀಣ ಮಕ್ಕಳು ಅಥವಾ ಸರ್ಕಾರಿ ಶಾಲೆ ಮಕ್ಕಳಿಗೆ ಇವತ್ತಿನ ಒಂದು ಇದರಲ್ಲಿ ಸರ್ಕಾರ ಸಾಕಷ್ಟು ಸವಲತ್ತುಗಳನ್ನು ಕೊಡ್ತಾ ಇದೆ. ಸವಲತ್ತನ್ನ ನಮ್ಮ ಮಕ್ಕಳುಗಳಾಗಿರ್ಬೋದು, ನಮ್ಮ ಶಿಕ್ಷಕರಾಗಿರ್ಬೋದು, ಅಥವಾ ಸಮಾಜ ಆಗಿರ್ಬೋದು ಉಪಯೋಗಿಸ್ಕೊಳ್ಬೇಕು. ಏನಾಗ್ಬಿಟ್ಟಿದೆಯಪ್ಪ ಅಂದ್ರೆ ನಮ್ಮ ಪೋಷಕರೆಲ್ಲ ಏನ್ ಮಾಡ್ಬಿಟ್ಟಿದಾರಪ್ಪ ಅಂದ್ರೆ ಒಂದು 3